ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಅರ್ಲಿ ಮಾರ್ನಿಂಗ್ ನೋಡಿ ಎಷ್ಟು ಸೈಲೆಂಟಾಗಿ ಇದೆ. ಆ ರೋಡನ್ನ ನೋಡೋಕ್ಕೆ ಒಂದು ಚೆಂದ. ಆದರೆ ನಾನು ಬೆಳಕಾದ ಮೇಲೇ ರಂಗೋಲಿ ಬಿಡೋದು ಎಷ್ಟು ಬೇಗ ಇದ್ರೂ, ಏಕೆಂದರೆ ಕತ್ಲೆಯಲ್ಲಿ ನನಗೆ ಆಚೆ ಬರೋಕ್ಕೆ ಅಂದರೆ ಸ್ವಲ್ಪ ಭಯ. ಗೇಟೆಡ್ ಕಮ್ಯುನಿಟಿ ಆಗಿದ್ದರೆ ಸ್ವಲ್ಪ ಸೆಕ್ಯೂರಿಟಿ ಆದರೂ ಇರೋದು. ನಾವು ಇಂಡಿಪೆಂಡೆಂಟ್ ಹೌಸಲ್ಲಿ ಇರೋದ್ರಿಂದ ಸ್ವಲ್ಪ ಹೊರಗಡೆ ಬರೋಕ್ಕೆ ಭಯ. ಜನ ಕಡಿಮೆ ಇರ್ತಾರಲ್ಲ, ರಿಸ್ಕ್ ತೊಗೊಳ್ಳಲ್ಲ, ಎಲ್ಲ ಮಲಗಿರ್ತಾರೆ ಮನೆಯಲ್ಲಿ. ಅದಕ್ಕೆ ಸೊ ನನಗೆ ಈ ರಂಗೋಲಿ ಬಿಡೋದು ಅನ್ನೋದು ಚಿಕ್ಕದ್ರಿಂದನೂ ತುಂಬ ಇಷ್ಟ. ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಡ್ಯಾಡಿ ಸಮ್ಮರ್ ಹಾಲಿಡೇಸ್ ಬಂದರೆ ಸಾಕು ನನ್ನ ಸೋದರತ್ತೆ ಮನೆಗೆ ಕಳಿಸ್ಬಿಡ್ತಾಯಿದ್ರು. ನನ್ನ ಸೋದರತ್ತೆ ನನಗೆ ರಂಗೋಲಿ ಹಾಕೋದು, ಇಂಥ ಸಣ್ಣ ಪುಟ್ಟ ಆರ್ಟ್ಸ್, ಅವ್ರಿಗೂ ಆರ್ಟ್ ಅಂದರೆ ಭಾಳ ಇಷ್ಟ ಇತ್ತು. ಅವರು ಈ ಕ್ರೋಶಾ ವರ್ಕು ಈ ಥರದ್ದೆಲ್ಲ ಮಾಡ್ತಾಯಿದ್ರು ಆಗ ಮನೆಯಲ್ಲೇ ಸುಮ್ಮನೆ. ಆ ಥರ ಮಾಡುವಾಗ ನನಗೂ ಈ ಥರ ರಂಗೋಲಿ ಮೇಲೆ ಭಾಳ ಇಂಟ್ರೆಸ್ಟ್ ಬಂತು, ರಂಗೋಲಿ ಕಲಿಬೇಕು ಅಂತ. ಬಟ್ ಈಗ ಹಾಕ್ತಾಯಿರೋ ರಂಗೋಲಿ ನನಗೆ ತುಂಬ ಕಷ್ಟ ಅಂತ ಅನ್ನಿಸ್ತಾಯಿತ್ತು. ಇದು ಕಲಿಯೋಕ್ಕೆ ಆಗಲ್ವೇನೋ ಈ ರಂಗೋಲಿ ಅಂತ ಅನ್ನಿಸ್ತಾಯಿತ್ತು. ಅಷ್ಟು ಟ್ರಿಕ್ಕಿ ಅನಿಸಿದ್ದು ಇದೊಂದೇ ರಂಗೋಲಿ. ಇದಕ್ಕಿಂತ ಕಷ್ಟವಾಗಿರೋ ರಂಗೋಲಿನ ನಾನು ಈಸಿಯಾಗಿ ಹಾಕಿರೋದುಂಟು. ಬಟ್ ಈ ರಂಗೋಲಿನೇ ಸ್ವಲ್ಪ ನನಗೆ ಕಷ್ಟ ಅಂತ ಅನ್ನಿಸ್ತಾಯಿತ್ತು. ಈ ರಂಗೋಲಿ ಹಾಕಿದ್ಮೇಲೆ ಅದನ್ನು ನೋಡೋಕ್ಕೆ ಎಷ್ಟು ಖುಷಿ ಆಗ್ತಾಯಿತ್ತು. ಕೊನೆಗೂ ಹಾಕ್ಬಿಟ್ನಲ್ಲಪ್ಪ ಅಂತ ಒಂದು ಸಾಧನೆ ಮಾಡೋಷ್ಟು ಖುಷಿ ಆಯಿತು ಈ ರಂಗೋಲಿ ಹಾಕಿದಾಗ. ಸರಿ, ಬೆಳಿಗ್ಗೆನೇ ಕರೆಂಟ್ ಹೋಗಿ ಬಂದು ಮಾಡ್ತಾಯಿತ್ತು. ನಾನು ಕರೆಂಟ್ ಮತ್ತೆ ಹೋಗೋಷ್ಟರಲ್ಲಿ ಎಲ್ಲ ಕೆಲಸ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾಯಿದ್ದೀನಿ. ಭೂಮಿಕನ ಸ್ಕೂಲಿಗೆ ಕಳಿಸ್ಬಿಟ್ಟು. ಆದರೂ ನಾನು ಕೆಲಸದಲ್ಲಿ ಸ್ವಲ್ಪ ಸ್ಲೋ ಆದ್ರೂ ಎಲ್ಲ ಕೆಲಸ ಮಾಡ್ಕೊಳ್ತೀನಿ ನಾನು ನಿಧಾನಕ್ಕೇನೆ. ತುಂಬ ಹರಿಬರಿಯಲ್ಲಿ ಮಾಡೋದು ನನಗೂ ಇಷ್ಟ ಆಗಲ್ಲ. ತುಂಬ ಫಾಸ್ಟಾಗಿ ಮಾಡಿಬಿಡ್ಬೇಕು ಎಲ್ಲನೂ ಅಂತಲೂ ನಾನು ಅಂದ್ಕೊಳ್ಳಲ್ಲ. ನಾನು ಸ್ವಲ್ಪ ಸ್ಲೋ ಆದ್ರೂ ನೀಟಾಗಿ ಮಾಡಿರ್ತೀನಿ, ಕಂಪ್ಲೀಟ್ ಮಾಡಿರ್ತೀನಿ ಕೆಲಸನ. ಆ ಥರ. ಇನ್ನು ಭೂಮಿಗೆ ಎಕ್ಸಾಮ್ ನಡೀತಾ ಇದೆ, ಎಕ್ಸಾಮ್ ಶುರು ಆಗಿದೆ. ಅದಕ್ಕೆ ನನಗೂ ವ್ಲಾಗ್ ಮಾಡೋಕ್ಕೂ ಆಗ್ತಾನೇ ಇರಲಿಲ್ಲ. ಸರಿ, ಇನ್ನೇನು ಫ್ರೈಡೇ ಆದರೆ ಅವನಿಗೆ ಒಂದು ಸ್ಕೂಲಿಗೆ ಕಳಿಸಿದ ಮೇಲೆ ಫ್ರೀಯಾಗಿರ್ತೀನಲ್ಲ, ಅದಾದಮೇಲೆ ವೀಕೆಂಡ್ಸ್ ಬರುತ್ತೆ ಅಂತ ಅಂದ್ಕೊಂಡು ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಅದೇ ಪೂಜೆ ಮಾಡೋಕ್ಕೂ ಮುಂಚೆ ಫ್ರೆಶ್ ಅಪ್ ಆಗಿಬಿಟ್ಟು ಹೊಸ್ತಿಲು ಪೂಜೆ, ತುಳಸಿ ಪೂಜೆ ಮಾಡಿಬಿಟ್ಟೆ ನಾನು ದೇವ್ರ ಪೂಜೆ ಮಾಡೋದು ಎಲ್ಲರ ಥರ. ಸೊ ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಬಟ್ ನನ್ನ ಲೈಫಲ್ಲಿ ಬೆಳಿಗ್ಗೆ ಬೇಗ ಎದ್ದೇಳೋಕ್ಕೆ ಶುರು ಮಾಡಿದಾಗಿಂದ ಎಷ್ಟು ಚೇಂಜಸ್ ಆಗಿದೆ ಲೈಫ್ ಅಂತಂದರೆ, ನಾನು ಮುಂಚೆ 6:30 ಎದ್ದೇಳ್ತಾ ಇದ್ದೆ. ಅದಕ್ಕೆ ಮುಂಚೆ ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಕೈಲಿ ಎದ್ದೇಳೋಕ್ಕೆ ಆಗಲ್ವೇನೋ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಿಡಿಯೋ ನೋಡಿದೆ, ಒಂದು ರಿಯಲೈಸೇಷನ್ ಆಯಿತು. ಏನಂದರೆ, ನಾವು ಬೆಳಗ್ಗೆ ಹಬ್ಬ ಬಂದಾಗ ಎಲ್ಲಾದರೂ ಊರಿಗೆ ಹೋಗಬೇಕು, ಟ್ರಿಪ್ ಹೋಗಬೇಕು ಅಂತ ಅಂದಾಗೆಲ್ಲ ನಾವು ಎದ್ದೇಳ್ತೀವಿ ಅಲ್ವಾ, ನಮ್ಮ ಮೈಂಡ್ ಕರೆಕ್ಟಾಗಿ ಫಿಕ್ಸ್ ಆಗೋಗಿರುತ್ತೆ, ಇಲ್ಲ ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ. ಸೊ ನಮಗೆ ಕಾರಣ ಇದ್ದರೆ ನಾವು ಬೇಗ ಎದ್ದೇಳ್ತೀವಿ, ಇಲ್ಲಾಂದರೆ ಎದ್ದೇಳಲ್ಲ ಅಂತ ನಂಗೆ ಅಲ್ಲಿಗೆ ಅರ್ಥ ಆಯಿತು. ಸೊ ನನಗೆ ಏನಾದರೂ ಕಾರಣ ಬೇಕಾಗಿತ್ತು ಬೆಳಗ್ಗೆ ಹೊತ್ತು ಬೇಗ ಎದ್ದೇಳೋದಕ್ಕೆ. ಸುಮ್ಮನೆ ಎದ್ದೇಳಬೇಕಲ್ಲ ಅಂತ ಎದ್ದೇಳೋದಕ್ಕಿಂತ ಏನಾದರೂ ಕಾರಣ ಇಟ್ಕೊಂಡು ಎದ್ದೇಳಿದ್ರೆ ನಮಗೆ ಬೇಗನೆ ಎಚ್ಚರ ಆಗುತ್ತೆ. ಅದೇ ರೀತಿ ನಾನೂ ಒಂದು ಕಾರಣ ಅಂತ ಇಟ್ಕೊಂಡೆ. ಇಲ್ಲ, ನಾನು ವರ್ಕೌಟ್ ಮಾಡಬೇಕು, ನನ್ನ ಹೆಲ್ತ್ ಕಂಡೀಷನ್ ಕೂಡ ಹಾಳಾಗ್ತಾಯಿದೆ ಅಂತ ಅಂದ್ಬಿಟ್ಟು ವರ್ಕೌಟ್ ಅಲ್ಲದೆ ಇದ್ರೂ ವಾಕ್ ಆದರೂ ಮಾಡಬೇಕು ಅನ್ನೋ ಇಂಟೆನ್ಷನಿಂದ ನಾನು ಬೆಳಿಗ್ಗೆ ಎದ್ದೇಳಕ್ಕೆ ಶುರು ಮಾಡಿದ್ದು. ನಾನು ವಾಕ್ ಹೋಗ್ತೀನೋ ಇಲ್ವೋ, ಈಗಂತೂ ನಾನು ಬೆಳಿಗ್ಗೆ ಬೇಗನೆ ಎದ್ದೇಳ್ತೀನಿ. ಹಾಗೆ ಇವತ್ತು ಬೆಳಿಗ್ಗೆನೇ ಬೇಗ ಎದ್ಬಿಟ್ಟು ನನ್ನ ಮಗಂದು ಕರಾಟೆ ಬೆಲ್ಟ್ ಎಕ್ಸಾಮ್ ಇತ್ತು, ಅದಕ್ಕೆ ಅವನ್ನ ಕರ್ಕೊಂಡು ಹೋದ್ವಿ. ಸ್ವಲ್ಪ ಮೋಡ ಥರನೇ ಇದೆ, 6:30 ಆದ್ರೂ. ಅದಕ್ಕೆ ಕರ್ಕೊಂಡು ಹೋಗಿಬಿಟ್ಟು
ಅವನ್ನ ಡ್ರಾಪ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಎಷ್ಟು ಗಂಟೆಗೆ ಮುಗಿಯುತ್ತೋ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನಾವು ಕೂಡ ಅಲ್ಲೇ ಸ್ಟೇ ಮಾಡಿದ್ವಿ. ನಾವು 6:30ಇಂದ 12ವರೆಗೂ ಅಲ್ಲೇ ಇದ್ದೀವಿ ವಿತೌಟ್ ಬ್ರೇಕ್ಫಾಸ್ಟ್ ಏನು. ಅವ್ನಿಗೆ ಸ್ನ್ಯಾಕ್ಸ್ ಅಂತ ಕೊಟ್ಟರು. ಅಂದರೆ ಎಲ್ಲ ಸ್ಟೂಡೆಂಟ್ಸು ನೋಡಿ 1 by 1 ಬರ್ತಾ ಇದ್ದಾರೆ. 6:45 ಹಂಗೆಲ್ಲ ಬಂದರು. 7ಗೆಲ್ಲ ಎಕ್ಸಾಮ್ ಶುರು ಆಗೋಯಿತು. ಹೀಗೆ ಹೈಟ್ ವೈಸ್ ನಿಲ್ಲಿಸಿದ್ದಾರೆ ನೋಡಿ. ಎಲ್ಲ ಕಲರ್ ಬೆಲ್ಟ್ ಅವರು ಇರ್ತಾರೆ. ಫಸ್ಟು ವೈಟ್ ಬೆಲ್ಟಿಂದನೇ ಸ್ಟಾರ್ಟ್ ಆಗೋದು ಕರಾಟೆ. ಆಮೇಲೆ ಯೆಲ್ಲೋ, ರೆಡ್, ಗ್ರೀನ್, ಬ್ಲೂ, ಪರ್ಪಲ್, ಬ್ರೌನಲ್ಲಿ 1 2 3 4 ಅಂತ ಇರುತ್ತೆ. ಆಮೇಲೆ ಬ್ಲ್ಯಾಕ್ ಬೆಲ್ಟ್, ಅದರಲ್ಲೂ ಕೂಡ 1 2 3 4 ಸ್ಟೇಜಸ್ ಇರುತ್ತೆ. ಈ ಥರ ಕರಾಟೆ ಎಕ್ಸಾಮ್ಸ್ನ ಅವಾಗವಾಗ ನಡೆಸ್ತಾ ಇರ್ತಾರೆ. ಈ ಬೆಲ್ಟ್ ಎಕ್ಸಾಮ್ಸ್ನ ಬೆಲ್ಟ್ ಚೇಂಜ್ ಮಾಡ್ತಾರೆ. ಸೊ ಅದು ಹೇಗೆ ಮಾಡ್ತಾರೆ ಅಂತ ನಾನು ಲಾಸ್ಟ್ ಟೈಮ್ ನೋಡಿರಲಿಲ್ಲ, ಅವನು ವೈಟಿಂದ ಎಲ್ಲೋ ಹೋದಾಗ. ಅದಕ್ಕೆ ಈ ಸರಿ ನೋಡೋಣ ಅಂತ ಅಂದ್ಕೊಂಡು ಎಲ್ಲೋ ಟು ಈಗ ರೆಡ್ ಬೆಲ್ಟ್ ಚೇಂಜ್ ಆಗಿದ್ದು. ಸೊ ಏನು ಮಾಡಿಸ್ಬೋದು, ಹೇಗೆ ಮಾಡಿಸ್ಬೋದು ಅಂತ ನನಗೂ ಐಡಿಯಾ ಏನಿರಲಿಲ್ಲ. ಸೊ ನೋಡೋಣ ಅಂತ ಒಂದೊಂದೇ ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದ್ದೀನಿ. ಬೆಳಿಗ್ಗೆ ಬಂದ ತಕ್ಷಣವೇ ಅವ್ರಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ರೈಟಿಂಗ್ ಎಕ್ಸಾಮಲ್ಲಿ ಏನಿರುತ್ತೆ ಅಂತಂದರೆ ಅವರು ಏನು ಜಾಪ್ನೀಸ್ ಆರ್ಟ್ ಅಲ್ವಾ, ಇದು ಕಂಪ್ಲೀಟಾಗಿ ಜಾಪ್ನೀಸ್ ವರ್ಡ್ಸ್ನ ಯೂಸ್ ಮಾಡ್ತಾರೆ. ಈ ಜಾಪ್ನೀಸ್ ವರ್ಡ್ಸ್ ಕೆಲವೊಂದು ಏನು ಯೂಸ್ ಮಾಡ್ತಾರೆ ಹಾಗಂದರೆ ಏನು ಅಂತ ಅಂದ್ಬಿಟ್ಟು ಮಲ್ಟಿಪಲ್ ಆಪ್ಷನ್ಸ್ ಇರುತ್ತಲ್ಲ ಕ್ವೆಶನ್ನು, ಆ ಥರ ಕ್ವೆಶನ್ ಪೇಪರ್ ಇರುತ್ತೆ. ಹೋದ ತಕ್ಷಣ ಒಂದು 1/2 hour to 45 minutes ವಾರ್ಮ್ ಅಪ್ ಎಕ್ಸಸೈಸ್ ಇತ್ತು. ಅದಾದಮೇಲೆ ಈ ಥರ ಅವರು ಚೆಕ್ ಮಾಡ್ತಾರೆ. ಅವ್ರು ಏನು ಹೇಳ್ಕೊಟ್ಟಿರ್ತಾರೆ, ಈಗ ಕ್ಯಾಮಲ್ ವಾಕ್ ಆಗಿರ್ಬೋದು, ಕ್ರ್ಯಾಬ್ ವಾಕ್ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ಟೈಪ್ ಆಫ್ ವಾಕ್ನ ಹೇಳ್ಕೊಟ್ಟಿರ್ತಾರೆ. ಅದೆಲ್ಲ ಎಕ್ಸಸೈಸಸ್ ಅವ್ರಿಗೆ ಫ್ಲೆಕ್ಸಿಬಿಲಿಟಿಗೆ. ಸೊ ಎಲ್ಲನೂ ಮಾಡಿಸ್ತಾ ಇದ್ದಾರೆ ಪ್ರಾಕ್ಟಿಕಲ್ ಟೆಸ್ಟ್ ಮಾಡೋಕ್ಕೂ ಮುಂಚೆ. ನಮ್ಮ ಮಕ್ಕಳು ಮುಂದೆ ಗೌರ್ಮೆಂಟ್ ಎಕ್ಸಾಮ್ ತಗೋಬೇಕು, ಅವರು ಮಿಲ್ಟ್ರಿಗೆ ಹೋಗಬೇಕು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯಿನ್ ಆಗಬೇಕು, ಈ ಥರ ಎಲ್ಲ ಆಸೆ ಇರೋರೆಲ್ಲ ಯೂಶಲಿ ಈ ಥರ ಕರಾಟೆ, ಯೋಗ ಇದಕ್ಕೆಲ್ಲ ಕಳಿಸ್ತಾ ಇರ್ತಾರೆ. ಕಲರಿಪಟ್ಟು ಅಂತ ಕೇರಳದು, ಅದು ಕೂಡ ಕಲಿಸ್ತಾರೆ. ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ನಮ್ಮನೆ ಹತ್ರ ಅದಿಲ್ಲ ಕಲರಿಪಟ್ಟು. ಇಲ್ಲಾಂದರೆ ಕಲರಿಪಟ್ಟುಗೆ ಸೇರಿಸ್ತಾ ಇದ್ದೆ. ಕರಾಟೆ ಇದೆಯಲ್ಲ ಸದ್ಯಕ್ಕೆ ಅವೈಲೇಬಲ್ ಇದೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿಗೆ ಜಾಯಿನ್ ಮಾಡಿಸಿದ್ದು. ಮಕ್ಕಳು ಎಲ್ಲನೂ ಚೆನ್ನಾಗಿ ಮಾಡಿದ್ರೆ ಈ ಸ್ಟಿಕ್ಸು, ನನ್ಚಾಕ್ ಮತ್ತು ಬಾಕ್ಸಿಂಗ್ ಇದೆಲ್ಲನೂ ಒಟ್ಟಿಗೆ ಹೇಳ್ಕೊಡ್ತಾರೆ. ಇದೆಲ್ಲ ಅವರು ಹೇಳ್ಕೊಟ್ಟಿದ್ದನ್ನು ಚೆನ್ನಾಗಿ ಕಲಿತ್ರೆ ಅವರೇ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ಗೆ, ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ಗೆ ರೆಫರ್ ಮಾಡ್ತಾರೆ. ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ಪಲ್ಲಿ ಏನಾದರೂ ಅವರು ಚೆನ್ನಾಗಿ ಮಾಡ್ತು ಅಂತ ಅಂದರೆ ಅವರಿಗೆ ಅಂತ ಡಿಸ್ಕೌಂಟ್, ಕನ್ಸೆಷನ್ ಸ್ಕೂಲ್ ಕಡೆಯಿಂದ ಸಿಗುತ್ತೆ ಫೀಸಲ್ಲಿ. ಆಮೇಲೆ ಅವ್ರಿಗೆ ಸ್ಪೋರ್ಟ್ಸ್ ಕೋಟಾನಲ್ಲೂ ಕೂಡ ಜಾಬು ಮತ್ತು ಬೇರೆ ಥರ ಬೆನಿಫಿಟ್ಸ್ ಸಿಗುತ್ತೆ. 4 ಮಾಸ್ಟರ್ಸ್ ಇರ್ತಾರೆ. ಅದರಲ್ಲಿ ಸೀನಿಯರ್ ಮಾಸ್ಟರ್ನ ಸಾನ್ಸರಿ ಅಂತ ಕರೀತಾರೆ. ಸೊ ಈ 4 ಮಾಸ್ಟರ್ಸಲ್ಲೂ ಮಾಸ್ಟರಿ ಸ್ಕಿಲ್ಸ್ ಡಿಫ್ರೆಂಟ್ ಆಗಿರುತ್ತೆ. ಲೈಕ್ ಸ್ಟಿಕ್, ನನ್ಚಾಕ್ ಮತ್ತು ಬಾಕ್ಸಿಂಗ್ ಈ ಥರ. ಸ್ಕೂಲಲ್ಲೆಲ್ಲ NCC ಕ್ಯಾಂಪು ಈ ಥರ ಎಲ್ಲ ನಡೆಸ್ತಾರಲ್ಲ, ಅವ್ರಿಗೆಲ್ಲ ಈ ಥರ ಸ್ಕಿಲ್ಸ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ಅವ್ರಿಗೆ ಕಷ್ಟ ಅಂತ ಅನಿಸಲ್ಲ ಅಷ್ಟು. ಯಾಕೆಂದರೆ ಇಲ್ಲೇ ಬಾಡಿ ಎಲ್ಲ ಟ್ರೈನ್ ಮಾಡಿರ್ತಾರಲ್ಲ, ಅವರಿಗೆ ತುಂಬ ಈಸಿ ಆಗುತ್ತೆ.
Bye. Megari. Ready? Combination movements. Ready? Swing. Yes. Come on. Raise. What doing? Raise. ಈಗ 1 by 1 ವೈಟ್ ಬೆಲ್ಟ್ ಅವ್ರನ್ನ ಸೈಡಿಗೆ ಕೂರಿಸೋದು, ಆಮೇಲೆ ಯೆಲ್ಲೋ ಬೆಲ್ಟ್ ಅವ್ರನ್ನ ಸೈಡಿಗೆ ಕೂರಿಸೋದು, ಮತ್ತು ಒಂದು ಪರ್ಫಾಮೆನ್ಸ್ ಆಗಿ ಒಂದಷ್ಟು ಅವ್ರದ್ದೇನು ಇರುತ್ತೆ ಅದೆಲ್ಲ ಆದಮೇಲೆ ಮತ್ತು ನೆಕ್ಸ್ಟ್ ಬಂದು ಗ್ರೀನ್ ಬೆಲ್ಟ್ ಅವ್ರನ್ನ ಸೈಡಿಗೆ ಕೂರಿಸೋದು, ಈ ಥರ ಇರುತ್ತೆ. ಲೆವೆಲ್ಸ್ ಅಪ್ಗ್ರೇಡ್ ಆಗ್ತಾ ಇದ್ದಂಗೆ ಅವ್ರು ಜಾಸ್ತಿ ಮಾಸ್ಟರಿ ಮಾಡಿರ್ತಾರೆ, ಹಾಗೆ ಪ್ರಾಕ್ಟೀಸ್ ಕೂಡ ಜಾಸ್ತಿ ಇರುತ್ತೆ ಅವ್ರಿಗೆ. ಅವ್ರ ಬಾಡಿ ಸ್ಟಿಫ್ನೆಸ್ ಮತ್ತು ಪವರ್ ಇನ್ಕ್ರೀಸ್ ಆಗುತ್ತೆ. ಎಲ್ಲ ಆದಮೇಲೆ ಈಗ ನೋಡಿ ಬೆಲ್ಟ್ ಕೊಡ್ತಾ ಇದ್ದಾರೆ. ಸೊ ಬೆಲ್ಟ್ ಅಪ್ಗ್ರೇಡ್ ಮಾಡೋಕ್ಕೆ ಎಲ್ಲ ಬೆಲ್ಟ್ ಕೊಟ್ಬಿಟ್ಟು ಅದಕ್ಕೆ ಅಂತಲೇ ಒಂದು ಪ್ರೊಸೀಜರ್ ಇದೆ. ಆ ಬೆಲ್ಟ್ನ ಕೈಗೆ ಕೊಡೋಲ್ಲ ಅವರು ಅದಕ್ಕೆ ನಮಸ್ಕಾರ ಮಾಡಿ ತಗೊಂಡು ಸೊಂಟಕ್ಕೆ ಕಟ್ಕೊಂಡು ಹಳೆ ಬೆಲ್ಟ್ನ ಆಮೇಲೇ ಬಿಚ್ಚಬೇಕು. ಆಮೇಲೆ ಮಾಸ್ಟರ್ ಬಂದು ಸರ್ಟಿಫಿಕೇಟ್ ಕೊಡ್ತಾರೆ ಅವ್ರಿಗೆಲ್ಲ. ಇದೆಲ್ಲ ಕಂಪ್ಲೀಟಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಬೆಲ್ಟ್ ಲೆವೆಲ್ಸ್ ಎಲ್ಲ ಈ ಥರ ಇರುತ್ತೆ. ಐದು ವರ್ಷ ಆಗಿರೋ ಮಕ್ಕಳನ್ನೆಲ್ಲ ಅವರು ಜಾಯಿನ್ ಮಾಡಿಸ್ಕೊಳ್ತಾರೆ. ನಂಗೆ ಗೊತ್ತಿಲ್ಲ ಆ ಮಕ್ಕಳಿಗೆ ಏನು ಅರ್ಥ ಆಗುತ್ತೆ ಅಂತ, ಬಟ್ ಅವರು ಕೂಡ ನೀಟಾಗಿ ಪರ್ಫೆಕ್ಟಾಗಿ ಮಾಡೋದನ್ನು ನೋಡಿಬಿಟ್ಟು ನನಗೆ ಶಾಕ್ ಆಯಿತು. ಅದರಲ್ಲಂತೂ ಒಂದು ಮಗು ಆ ಬ್ಲೂ ಕಲರ್ ಬೆಲ್ಟ್ ಹಾಕ್ಕೊಂಡಿದ್ದಾಳಲ್ಲ, ಫಸ್ಟ್ ಕೂತ್ಕೊಂಡಿದ್ದು ಶಾರ್ಟೆಸ್ಟ್ ಒನ್ ಮತ್ತು ಯಂಗೆಸ್ಟ್ ಒನ್, ಅವಳ ಮೇಲೇ ನನ್ನ ಕಣ್ಣು ಹೋಗ್ತಾಯಿತ್ತು. ಅವಳು ಅಷ್ಟು ಮುದ್ದಾಗಿದ್ಲು, ಅವಳ ಪರ್ಫಾಮೆನ್ಸ್ ಕೂಡ ಅಷ್ಟೇ ಮುದ್ದಾಗಿತ್ತು.
ಈಗ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಇದಾದ ನಂತರ ಫೋಟೋ ಸೆಷನ್ ಇತ್ತು. ಫೋಟೋ ಸೆಷನ್, ಗ್ರೂಪ್ ಫೋಟೋ ಇದೆಲ್ಲ ತಗೊಂಡು ಮನೆಗೆ ಹೊರಟ್ವಿ. ಯಾಕಂದರೆ ಆಲ್ರೆಡಿ 12 ಆಗಿತ್ತು. ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಎಂಜಾಯ್ ಮಾಡಿದರೆ ಒಂದು ಲೈಕ್ ಕೊಡಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.